ಹೆಚ್ಚುತ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯ ಒಂದು ಜಾಗತಿಕ ಸಮಸ್ಯೆಯಾಗಿ ಕಾಡ್ತಾ ಇದೆ. ಈ ಒಂದು ದೆಹಲಿಯ ಪ್ರದೇಶಕ್ಕೆ ನಾವು ಬಂದಾಗ ನಮ್ಮ ಕಣ್ಣುಗಳು ಸಹಜವಾಗಿ ಉರಿಯೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಉಸಿರಾಟದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಅಷ್ಟು ಒಂದು ಕೆಟ್ಟ ಒಂದು ವಾಯು ಮಾಲಿನ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇದನ್ನು ತಪ್ಪಿಸೋದಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿವೆ. ಎಲೆಕ್ಟ್ರಿಕ್ ಕಾರ್ಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇರ್ಬೋದು. ಒಂದು ದಿನಕ್ಕೆ 1800ರಿಂದ 2500 ವೆಹಿಕಲ್ಗಳು ಒಂದೊಂದು ಕಚೇರಿಗಳಲ್ಲಿ, ಒಂದೊಂದು RTO ಕಚೇರಿಗಳಲ್ಲಿ ನೋಂದಣಿಯಾಗಿ ಬರ್ತಾ ಇದೆ ಅಂತಕ್ಕಂಥದ್ದು ಇತ್ತೀಚಿನ ಅಂಕಿಅಂಶ. ಸೊ ನಾವು ಈ ಒಂದು ನಗರ ಪ್ರದೇಶಗಳಲ್ಲಿ ವಾಹನಗಳನ್ನು ಬಳಸಬೇಕಾದ್ರೆ ಅಗತ್ಯವಿದ್ದಲ್ಲಿ ಮಾತ್ರ ನಾವು ವಾಹನಗಳನ್ನು ಬಳಸಬೇಕು. ವಾಹನಗಳು ಅಗತ್ಯ ಇಲ್ಲದೆ ಇದ್ರೂ ಕೂಡ ನಾವು ಬಳಸುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಬರ್ತಕ್ಕಂಥ ಒಬ್ಬರು ಇಬ್ಬರಿಗಾಗಿ ಒಂದು ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಂಡು ಬರಬಹುದು. ಒಟ್ಟಾಗಿ ನಾವು 3-4 ಜನ ಸೇರಿ ಒಂದೊಂದು ವೆಹಿಕಲ್ಗಳನ್ನ ಬುಕ್ ಮಾಡ್ಕೊಂಡು ಬರುವಂಥದ್ದು. ಒಂದು ಕೆಲಸಕ್ಕೆ ಹೋಗುವಂಥ ನೌಕರಿಗೆ ಹೋಗುವಂಥ ವ್ಯಕ್ತಿಗಳು ತಾವು ಹೋಗ್ತಕ್ಕಂಥ ಜಾಗದಲ್ಲಿ ಬರ್ತಕ್ಕಂಥ ಇತರ ನೌಕರರನ್ನು ಸೇರಿಸಿ ಒಂದು ಕಾರ್ ಪೂಲ್ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಒಂದು ವೆಹಿಕಲ್ಗಳ ಒಂದು ಓಡಾಟವನ್ನು ತಗ್ಗಿಸ್ಬೋದು. ಈ ರೀತಿ ಮಾಡಿ ನಾವು ವಾಹನಗಳ ಸಂಖ್ಯೆಯನ್ನು ರಸ್ತೆಯಲ್ಲಿ ಕಡಿಮೆ ಮಾಡುವುದರ ಮುಖಾಂತರ ವಾಯು ಮಾಲಿನ್ಯ ತಗ್ಗಿಸೋದಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ಬೋದು.